ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಉದ್ಘಾಟನೆ ಹೊತ್ತಲೇ ಕೆಲ ಆರೋಪಗಳು ಕೇಳಿ ಬಂದ್ವು. ಅದೇನೆಂದ್ರೆ ಅಯೋಧ್ಯ ರಾಮ ಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ, ಶಾಸ್ತ್ರದ ಪ್ರಕಾರ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಸರಿಯಲ್ಲ ಅಂತ. ಶ್ರೀಗಳಿಂದಲೇ ಈ ಮಾತು ಬಂದಿದ್ರಿಂದ ಅದು ರಾಜಕೀಯ ಅಸ್ತ್ರ ಆಗೋದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ವಿಪಕ್ಷ ಹಾಗೂ ಕಾಂಗ್ರೆಸ್ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡ್ರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ರಾಜಕೀಯಕ್ಕಾಗಿ ರಾಮ ಮಂದಿರವನ್ನ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂತು. ಆದ್ರೆ ಈಗ ರಾಮ ಮಂದಿರ ಅಪೂರ್ಣ ಅನ್ನೋ ಆರೋಪಕ್ಕೆ ತೆರೆ ಬಿದ್ದಿದೆ. ರಾಮ ಮಂದಿರ ನಿರ್ಮಾಣ ಸಮಿತಿಯ ಮುಖ್ಯಸ್ಥರು ಅಲ್ಲಿನ ಪಿನ್ ಟು ಪಿನ್ ಮಾಹಿತಿಯನ್ನ ಜನರ ಮುಂದೆ ಇಟ್ಟಿದ್ದಾರೆ. ಹಾಗಿದ್ರೆ ರಾಮ ಮಂದಿರ ಅಪೂರ್ಣ ಅನ್ನೋ ಆರೋಪ ನಿಜಾನಾ ಸುಳ್ಳ? ಏನೆಲ್ಲ ಕೆಲಸಗಳು ಮುಗಿದಿವೆ, ಯಾವೆಲ್ಲ ಕೆಲಸಗಳು ಬಾಕಿ ಇವೆ? ಜನವರಿ 22ರಂದೇ ಉದ್ಘಾಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಗಡಿಬಿಡಿ ಏನಾದ್ರೂ ನಡೀತಾ? ಇದೆಲ್ಲದರ ಬಗ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಮ ಮಂದಿರ ಪೂರ್ಣ ಆಗಿದೆ ಅಂತ ರಾಮ ಮಂದಿರ ನಿರ್ಮಾಣ ಸಮಿತಿಯ ಮುಖ್ಯಸ್ಥರಾಗಿರೋ ನೃಪೇಂದ್ರ ಮಿಶ್ರಾ ತಿಳಿಸಿದ್ದಾರೆ. ಬದರಿನಾಥ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಪುರಿಯ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಗಳು ಮಂದಿರ ಅಪೂರ್ಣವಾಗಿದ್ದು ಪ್ರಾಣ ಪ್ರತಿಷ್ಠಾಪನೆಗೆ ಯೋಗ್ಯವಲ್ಲ ಅನ್ನೋ ಮಾತನ್ನ ಹೇಳಿದರು. ಆದರೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರೋ ಗರ್ಭಗುಡಿ ಪೂರ್ಣಗೊಂಡಿದೆ ಅಂತ ನೃಪೇಂದ್ರ ಮಿಶ್ರಾ ತಿಳಿಸಿದ್ದಾರೆ. ಅಲ್ಲದೆ ನೆಲಮಾಳಿಗೆಯಲ್ಲಿ 5 ಮಂಟಪ ಹಾಗೂ ದೇವಾಲಯದ ಕೆಲಸಗಳು ಕಂಪ್ಲೀಟ್ ಆಗಿದೆ. ಮೊದಲ ಮಹಡಿ ನಿರ್ಮಾಣ ಹಂತದಲ್ಲಿದ್ದು ಅದು ಶ್ರೀರಾಮನ ದರ್ಬಾರ್ ಆಗಿರಲಿದೆ. 2ನೇ ಮಹಡಿಯಲ್ಲಿ ಅನುಷ್ಠಾನ ನಿರ್ಮಾಣ ಆಗಲಿದ್ದು ಅಲ್ಲಿ ಯಜ್ಞ ಯಾಗಾದಿಗಳು ನಡೆಯಲಿವೆ ಅಂತ ನೃಪೇಂದ್ರ ಮಿಶ್ರಾ ತಿಳಿಸಿದರು. ಅರ್ಥಾತ್ ಪ್ರಾಣ ಪ್ರತಿಷ್ಠಾಪನೆಗೆ ಮುಖ್ಯವಾದ ಗರ್ಭಗುಡಿ ಹಾಗೂ ದೇವಾಲಯದ ನೆಲಮಹಡಿ ಸಂಪೂರ್ಣವಾಗಿರೋದ್ರಿಂದ ಇದು ಪೂರ್ಣಗೊಂಡ ಲೆಕ್ಕವೇ ಅನ್ನೋದನ್ನ ತಿಳಿಸಿದ್ರು ನೃಪೇಂದ್ರ ಮಿಶ್ರಾ. ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದ ಎಲ್ಲವೂ ಪರಿಪೂರ್ಣ ಆಗಿದ್ರು ಅಪೂರ್ಣ ಅನ್ನೋ ಮಾತು ಯಾಕೆ ಕೇಳಿ ಬಂತು ಅನ್ನೋದು. ಅದನ್ನ ನೋಡ್ತಾ ಹೋದ್ರೆ ಒಂದಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತವೆ. ಸಮಿತಿಯ ಮುಖ್ಯಸ್ಥರೇ ಹೇಳಿರೋ ಪ್ರಕಾರ ಮಂದಿರದ 1ನೇ ಹಾಗೂ 2ನೇ ಮಹಡಿ ಕೆಲಸಗಳು ಬಾಕಿ ಇವೆ ಅಂತ. ಆದರೆ ಪ್ರಮುಖವಾಗಿ ಶ್ರೀರಾಮಲಲ್ಲಾ ವಿಗ್ರಹದ ಪೂಜಾ ಜಾಗ ಹಾಗೂ ಭಕ್ತಾದಿಗಳಿಗೆ ದರ್ಶನಕ್ಕೆ ಬೇಕಾದ ಜಾಗ ಕಂಪ್ಲೀಟ್ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಯೋಧ್ಯ ರಾಮ ಮಂದಿರ ಅನ್ನೋದು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ ಅಲ್ಲವೇ ಅಲ್ಲ. ರಾಮಲಲ್ಲಾ ದರ್ಶನದ ಜೊತೆಗೆ ರಾಮಾಯಣ, ಶ್ರೀರಾಮ ಹಾಗೂ ಸನಾತನ ಧರ್ಮದ ಬಗ್ಗೆ ತಿಳಿಸಿಕೊಡೋ ಸಾಕಷ್ಟು ವಿಗ್ರಹಗಳು, ಚಿಕ್ಕ ಚಿಕ್ಕ ದೇಗುಲಗಳು ಕೂಡ ರಾಮ ಮಂದಿರ ಪ್ರಾಂಗಣದಲ್ಲಿ ತಲೆ ಎತ್ತಲಿವೆ. ಈಗಲೂ ನೀವು ರಾಮ ಮಂದಿರದ ಪ್ರೆಸೆಂಟ್ ವ್ಯೂ ಏನು ಅನ್ನೋದನ್ನ ಚೆಕ್ ಮಾಡ್ತಾ ಹೋದ್ರೆ ಇನ್ನೂ ಶಿಲ್ಪಿಗಳು, ಕಂಬಗಳು ಹಾಗೂ ಇತರೆ ವಿಗ್ರಹಗಳನ್ನ ಕೆತ್ತೋದು ಕಾಣಿಸ್ತಾ ಹೋಗುತ್ತೆ. ಅವೆಲ್ಲವೂ ಪರಿಪೂರ್ಣ ಆಗೋದಕ್ಕೆ ಇನ್ನೊಂದ್ 2-3 ವರ್ಷಗಳು ಬೇಕಾಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಟೂರಿಸಂ ದೃಷ್ಟಿಕೋನವನ್ನ ಇಟ್ಟುಕೊಂಡ್ರೆ ಅಯೋಧ್ಯ ಪ್ರಾಜೆಕ್ಟ್ ಇನ್ನೂ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುತ್ತೆ ಹಾಗೂ ಅವೆಲ್ಲವೂ ಇನ್ನೂ ನಿರ್ಮಾಣ ಆಗ್ಬೇಕಾಗಿರೋದೆ. ಆದ್ರೆ ಹುಟ್ಟಿದ ಸ್ಥಳದಲ್ಲಿ ರಾಮನ ಪೂಜೆ ನಡೀತಾ ಇಲ್ಲ ಅನ್ನೋ ಭಾರತೀಯರ ಬೇಸರವನ್ನ ಅರಿತಿದ್ದ ಕೇಂದ್ರ ಸರ್ಕಾರ ಮೊದಲು ಆ ಸ್ಥಳದಲ್ಲಿ ಶ್ರೀರಾಮನಿಗೆ ಪೂಜೆ ನಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಆದ್ರಿಂದ ಒಳ್ಳೆ ಮುಹೂರ್ತ ಹಾಗೂ ದಿನವನ್ನ ಆಯ್ಕೆ ಮಾಡಿಕೊಂಡು ಆ ದಿನದಂದೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡಿಬೇಕು ಅನ್ನೋದನ್ನ ನಿರ್ಧರಿಸಲಾಗುತ್ತೆ. ಅದರಂತೆಯೇ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾಗುವ ಸ್ಥಳವನ್ನ ನಿಗದಿತ ದಿನಾಂಕದಂದೇ ಪೂರ್ಣಗೊಳಿಸಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಈ ಕಾರ್ಯವನ್ನ ಮುಗಿಸಲಾಗಿದೆ. ಭಾರತೀಯ ದೇಗುಲಗಳನ್ನ ನೋಡ್ತಾ ಹೋದ್ರೆ ಅದೆಷ್ಟೋ ದೇಗುಲಗಳ ರಾಜಗೋಪುರ ಹಾಗೂ ಇನ್ನಿತರೆ ಪ್ರಾಂಗಣ ಕಟ್ಟಡಗಳ ಕೆಲಸ ಉದ್ಘಾಟನೆ ಬಳಿಕ ನಡೆದ ಉದಾಹರಣೆಗಳಿವೆ. ಆದ್ರಿಂದ ಮೊದಲು ಗರ್ಭಗುಡಿ ನಿರ್ಮಿಸಿ ಶ್ರೀರಾಮನ ಪೂಜೆ ಆರಂಭಿಸಿದ್ರೆ ಭಕ್ತಾದಿಗಳಿಗೆ ಸಮಾಧಾನವಾಗುತ್ತೆ. ಬಳಿಕ ಎಂದಿನಂತೆ ಸುತ್ತಮುತ್ತಲ ಕೆಲಸಗಳು ಬಿಡುವಿಲ್ಲದೆ ನಿರಂತರವಾಗಿ ನಡೀತಾ ಇದ್ದು ಆದಷ್ಟು ಬೇಗ ಅದನ್ನ ಮುಗಿಸಬಹುದಾಗಿದೆ ಅನ್ನೋ ಉದ್ದೇಶ ಇಟ್ಕೊಂಡು ಜನವರಿ 22ರ ಮುಹೂರ್ತದಲ್ಲೇ ಶ್ರೀರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅನ್ನೋದು ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಭಿಪ್ರಾಯ. ಇನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ವಿಗ್ರಹವು ಸುಮಾರು 150ರಿಂದ 200 ಕೆಜಿ ಇದ್ದು ಉದ್ಘಾಟನೆಗೆ 4 ದಿನ ಮೊದಲೇ ಆ ವಿಗ್ರಹವನ್ನ ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ. ಏನು ಇದು ಮಾತ್ರವಲ್ಲದೆ ಜನವರಿ 22ರಂದು ನಡೆಯೋ ಪೂಜಾ ಕೈಂಕರ್ಯಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ನೃಪೇಂದ್ರ ಮಿಶ್ರಾ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ 22ರ ಮಧ್ಯಾಹ್ನ 12:30ರ ಶುಭ ಮುಹೂರ್ತ ನಿಗದಿಯಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಾಣ ಪ್ರತಿಷ್ಠೆಯ ಪೂರ್ವ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ಗುರುವಾರ ಬೆಳಗ್ಗೆ ಶ್ರೀರಾಮನ ಮೂರ್ತಿಯನ್ನ ಗರ್ಭಗುಡಿಗೆ ತರಲಾಗುತ್ತೆ. ಅಭಿಷೇಕ ಸೇರಿದಂತೆ ಹಲವು ಬಗೆಯ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅಂತಿಮವಾಗಿ ಜನವರಿ 22ರ ಮಧ್ಯಾಹ್ನ 12:30ರ ಮುಹೂರ್ತದಲ್ಲಿ ರಾಮಲಲ್ಲಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ.
ಇನ್ನು ಮೈಸೂರಿನ ಶಿಲ್ಪಿಗಳಾದ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಕೃಷ್ಣಶಿಲೆಯ ರಾಮ್ಲಲ್ಲಾ ವಿಗ್ರಹವೇ ಆಯ್ಕೆಯಾಗಿದೆ ಅನ್ನೋದನ್ನ ಅವರು ಪುನರುಚ್ಚರಿಸಿದರು. ಅಲ್ಲದೆ ಈ ಮುಂಚೆ ಸುಮಾರು 7,000 ಗಣ್ಯರನ್ನ ಆಹ್ವಾನಿಸಲಾಗಿದೆ ಎನ್ನಲಾಗಿತ್ತು. ಆದರೆ ಆ ಸಂಖ್ಯೆ ಈಗ ಏರಿಕೆಯಾಗಿದ್ದು ದೇಶಾದ್ಯಂತ ಸುಮಾರು 11,000 ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ. ಎಲ್ಲಾ ಅತಿಥಿಗಳಿಗೂ ರಾಮ ಜನ್ಮಭೂಮಿಯ ಪವಿತ್ರ ಮಣ್ಣನ್ನ ಉಡುಗೊರೆಯಾಗಿ ನೀಡಲು ನಿರ್ಧರಿಸಲಾಗಿದೆ. ಇದರ ಜೊತೆಗೆ ಪ್ರಸಾದವಾಗಿ ಲಾಡು ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋ ಪ್ರಧಾನಿ ಮೋದಿ ಅವರಿಗೆ 15 ಮೀಟರ್ ಎತ್ತರದ ರಾಮ ಮಂದಿರ ಚಿತ್ರವನ್ನ ನೀಡಲು ಉದ್ದೇಶಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಅಯೋಧ್ಯ ಪ್ರಾಣ ಪ್ರತಿಷ್ಠೆ ದಿನದಂದು ಪ್ರಧಾನಿ ಮೋದಿ ಅವರು ಮುಖ್ಯ ಯಜಮಾನರು ಎನಿಸಿಕೊಳ್ತಾರೆ ಅಂತ ಪ್ರಮುಖ ಅರ್ಚಕರಾದ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರು ತಿಳಿಸಿದ್ದಾರೆ. ಯಜಮಾನ ಅಂದರೆ ಪೂಜೆಯ ಪ್ರಮುಖ ಆತಿಥ್ಯ ವಹಿಸುವ ವ್ಯಕ್ತಿ. ದೇಶದ ಅಭಿವೃದ್ಧಿ ಹಾಗೂ ದೇಶದ ಜನತೆಯ ಅಭಿವೃದ್ಧಿಗಾಗಿ ಇಡೀ ದೇಶದ ಜನರ ಪರವಾಗಿ ಭಗವಾನ್ ಶ್ರೀರಾಮನಲ್ಲಿ ಪ್ರಧಾನಿ ಮೋದಿ ಪ್ರಾರ್ಥನೆ ಮಾಡಿಕೊಳ್ಳಲಿದ್ದಾರೆ. ಗರ್ಭಗುಡಿಯಲ್ಲಿ ಶ್ರೀರಾಮ್ ಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದ್ದಂತೆ ಎಲ್ಲಾ ಪೂಜಾ ಕೈಂಕರ್ಯಗಳಿಗೆ ತೆರೆ ಬೀಳಲಿದೆ. ಈ ಸುಸಂದರ್ಭದಲ್ಲಿ 11 ಪುರೋಹಿತರು ಉಪಸ್ಥಿತರಿರಲಿದ್ದು ಎಲ್ಲಾ ದೇವತೆಗಳು ಹಾಗೂ ದೇವರನ್ನ ಆವಾಹನೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಪ್ರಾಣ ಪ್ರತಿಷ್ಠೆಯ ಪೂರ್ವ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭವಾಗಿದ್ರು ಜನವರಿ 20 ಮತ್ತು 21ರಂದು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. 121 ಅರ್ಚಕರು ಎಲ್ಲಾ ಆಚರಣೆಗಳನ್ನ ಮಾಡ್ತಾರೆ. ಗಣೇಶ್ ಶಾಸ್ತ್ರಿ ದ್ರಾವಿಡ್ ಎನ್ನುವವರು ಆಚರಣೆಯ ಎಲ್ಲಾ ಪ್ರಕ್ರಿಯೆಗಳ ಮೇಲ್ವಿಚಾರಣೆ, ಸಮನ್ವಯ, ನಿರೂಪಣೆ ಮತ್ತು ನಿರ್ದೇಶನವನ್ನ ಮಾಡ್ತಾರೆ. ಕಾಶಿಯ ಲಕ್ಷ್ಮೀಕಾಂತ್ ದೀಕ್ಷಿತ್ ಪ್ರಧಾನ ಅರ್ಚಕರಾಗಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಾಣ ಪ್ರತಿಷ್ಠಾ ಸಮಾರಂಭ ನೆರವೇರಲಿದೆ. ಭಾರತೀಯ ಆಧ್ಯಾತ್ಮ, ಧರ್ಮ, ಆರಾಧನಾ ಪದ್ಧತಿ, ಸಂಪ್ರದಾಯ, 150ಕ್ಕೂ ಹೆಚ್ಚು ಸಂಪ್ರದಾಯಗಳ ಸಂತರು, ಮಹಾಮಂಡಲೇಶ್ವರರು, ಮಂಡಲೇಶ್ವರರು, ಶ್ರೀ ಮಹಾಂತರು, ನಾಗಾಗಳು ಹಾಗೂ 50ಕ್ಕೂ ಹೆಚ್ಚು ಆದಿವಾಸಿಗಳು, ಗಿರಿವಾಸಿಗಳ ಪ್ರಮುಖರು ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ಅನ್ನೋ ಮಾಹಿತಿಯನ್ನ ರಾಮ ಮಂದಿರ ನಿರ್ಮಾಣ ಸಮಿತಿ ತಿಳಿಸಿದೆ. ಇನ್ನು ರಾಮ ಮಂದಿರ ಉದ್ಘಾಟನೆಗೆ ದಿನಗಳು ಮಾತ್ರ ಬಾಕಿ ಇರೋ ಹಿನ್ನೆಲೆ ಕೇಂದ್ರ ಸರ್ಕಾರದ ಎಲ್ಲಾ ವಲಯಗಳಿಂದಲೂ ಅಯೋಧ್ಯೆಗಾಗಿ ಒಂದಷ್ಟು ವಿಶೇಷ ಕೆಲಸಗಳು ನಡೀತಾ ಇವೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಹೊಸ ವೆಬ್ಸೈಟ್ ಒಂದನ್ನು ಆರಂಭಿಸಿದೆ. ಇದರಲ್ಲಿ ಅಯೋಧ್ಯೆ ಹಾಗೂ ಅದರ ಸುತ್ತಮುತ್ತಲ ಪ್ರದೇಶಗಳ ಹವಾಮಾನ ವರದಿಯನ್ನ ತೋರಿಸಲಾಗುತ್ತೆ. ಕ್ಷಣಕ್ಕೂ ಈ ವೆಬ್ಸೈಟ್ ನ ಮಾಹಿತಿಗಳು ಅಪ್ಡೇಟ್ ಆಗ್ತಾ ಇರಲಿದ್ದು ಪ್ರವಾಸಿಗರು ಇದರ ಆಧಾರದ ಮೇಲೆ ತಮ್ಮ ಪ್ರಯಾಣವನ್ನ ನಿರ್ಧರಿಸಬಹುದಾಗಿದೆ. ಇದರಲ್ಲಿ ತಾಪಮಾನ, ಮಳೆ ಮುನ್ಸೂಚನೆ ಸೇರಿದಂತೆ ಹವಾಮಾನದ ಎಲ್ಲಾ ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗುತ್ತವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದರ ಅಪ್ಡೇಟ್ ಹಿಂದಿ, ಇಂಗ್ಲಿಷ್ ಮಾತ್ರವಲ್ಲದೆ ವಿದೇಶಿ ಪ್ರವಾಸಿಗರಿಗೂ ಸಹಾಯವಾಗುವಂತೆ ಸ್ಪ್ಯಾನಿಷ್, ಫ್ರೆಂಚ್, ಚೈನೀಸ್ ಭಾಷೆಗಳಲ್ಲೂ ಕೂಡ ಮಾಹಿತಿಗಳನ್ನ ನೀಡಲಾಗ್ತಾ ಇದೆ. ಅಯೋಧ್ಯ, ಪ್ರಯಾಗ್ರಾಜ್, ವಾರಣಾಸಿ, ಲಕ್ನೋ ಹಾಗೂ ದೆಹಲಿಯ ಹವಾಮಾನ ವರದಿ ಇದರಲ್ಲಿ ಸಿಗಲಿದೆ. ಜೊತೆಗೆ 7 ದಿನಗಳ ಸೂರ್ಯೋದಯ, ಸೂರ್ಯಾಸ್ತ ಸೇರಿದಂತೆ ಇತರೆ ಮಾಹಿತಿಗಳನ್ನು ಕೂಡ ಈ ವೆಬ್ಸೈಟ್ ನಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇದರ ಜೊತೆಗೆ ಅತ್ತ ರೈಲ್ವೆ ಡಿಪಾರ್ಟ್ಮೆಂಟ್ ಪುಣೆಯಿಂದ ಅಯೋಧ್ಯೆಗೆ ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಪ್ರತಿ 2 ದಿನಕ್ಕೊಮ್ಮೆ ಈ ರೈಲು ಪುಣೆಯಿಂದ ಅಯೋಧ್ಯೆಯನ್ನ ತಲುಪಲಿದ್ದು ಭಕ್ತಾದಿಗಳಿಗೆ ಸಹಕಾರಿಯಾಗಲಿದೆ. ಒಂದಂತೂ ಸತ್ಯ, ಇಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆಗೆ ಪ್ಲಾನ್ ಮಾಡಿದವರು ಯಾವುದನ್ನ ಮೊದಲು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡದೆ ಪ್ಲಾನ್ ಮಾಡ್ತಾರ? ಚಾನ್ಸೇ ಇಲ್ಲ. ರಾಮ ಭಕ್ತರೇ ಹೇಳೋ ಹಾಗೆ ಎಷ್ಟೋ ಮನೆಗಳನ್ನ ಮೊದಲು ವಾಸಕ್ಕೆಷ್ಟು ಬೇಕೋ ಅಷ್ಟು ಕಟ್ಟಿ ಗೃಹ ಪ್ರವೇಶ ಮಾಡಿ ನಂತರದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂಥದ್ರಲ್ಲಿ ರಾಮ ಮಂದಿರ ಅಪೂರ್ಣ ಅನ್ನೋದನ್ನ ನಾವು ಒಪ್ಪಲ್ಲ ಅಂತ ರಾಮ ಭಕ್ತರೇ ಹೇಳ್ತಾರೆ. ಆದ್ರಿಂದ ಮಂದಿರ ಅಪೂರ್ಣ ಅನ್ನೋ ಮಾತಿಗೆ ಬಹುತೇಕ ಭಾರತೀಯರು ಸೊಪ್ಪು ಹಾಕಿಲ್ಲ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.